ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೇಶ್. ಸರ್ಕಾರಿ ಪ್ರೌಢಶಾಲೆ ತುಮ್ಮನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನದಂದು ನಾನು ಕನ್ನಡ ನಾಡು ನುಡಿ ಸಂಸ್ಕೃತ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಕನ್ನಡ ಹೇಗಿದೆ ಎಂದರೆ, ಸುಲಿದ ಬಾಳೆಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಶಾಖ ಹೀರಿ ಹೋಗುವ ಹಾಲಿನಂತೆ ಇದೆ. ಭಾಷೆ ಎಂದರೆ ಮಾನವನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಒಂದು ಮಾಧ್ಯಮ ಬೇಕಾಗಿದೆ. ಆ ಮಾಧ್ಯಮವನ್ನು ಭಾಷೆ ಎನ್ನುವರು. ಭಾಷೆ ಎಂದರೆ, ಕನ್ನಡ ಭಾಷೆ ಎಂದರೆ ಕೇವಲ ವರ್ಣಮಾಲೆ ಅಲ್ಲ, ಅದು ಕನ್ನಡಿಗರ ನಾಡು ನುಡಿ ಜಲವನ್ನು ತಿಳಿಸುವ ಒಂದು ಮಾಧ್ಯಮವಾಗಿದೆ. ಕರ್ನಾಟಕದಲ್ಲಿ ಬಹುತೇಕ ಭಾಷೆಗಳಿವೆ, ಅದರಲ್ಲಿ ಕನ್ನಡವೂ ಸಹ ಒಂದಾಗಿದೆ. ಕೆಲವರು ಕನ್ನಡವನ್ನು ತನ್ನ ಮಾತೃಭಾಷೆಯಾಗಿ ಸಹ ಬಳಸಿಕೊಂಡಿದ್ದಾರೆ. ನೆರೆಹೊರೆಯ ರಾಜ್ಯಗಳು ಹೇಳಬೇಕಾದರೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಗೋವಾ, ದೀವು ದಮನ್ಗಳಲ್ಲಿ ಸಹ ತಮ್ಮ ಕನ್ನಡ ಭಾಷೆಯನ್ನು ಮಾತೃಭಾಷೆಯಾಗಿ ಸಹ ಇಟ್ಟುಕೊಂಡಿದ್ದಾರೆ. ಕನ್ನಡ ಭಾಷೆಯು ಹೇಳಬೇಕಾದರೆ ಕೋಟಿ ಭಾಷೆ ಇದ್ದರೂ ಕಲಿಯೋಕ್ಕೆ ಹಾಡೋಕ್ಕೆ ಒಂದೇ ಭಾಷೆ ಇರಬೇಕು. ಕನ್ನಡದ ಕಸ್ತೂರಿ ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡೋಳು ಹುಟ್ಟಬೇಕು ಎಂದು ಹೇಳಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಕನ್ನಡವು ನಶಿಸಿ ಹೋಗುತ್ತಿದೆ. ಯಾಕೆಂದರೆ ಸಂಸ್ಕೃತದ ಪ್ರಭಾವದಿಂದ ನಶಿಸಿ ಹೋಗುತ್ತಿದೆ. ಕಾವ್ಯಗಳು ರಚಿಸಬೇಕಾದರೆ ಅಚ್ಚ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಸಹ ತಿರುಗುತ್ತಿದ್ದಾರೆ. ಆ ಸಂದರ್ಭದಲ್ಲಿ ನಯಸೇನ ಎಂಬುವರು ಅವರು ಒಂದು ಕಾವ್ಯ ಬರೆದಿದ್ದಾರೆ. ಏನಪ್ಪ ಎಂದರೆ, ನಾವು ಕಾವ್ಯ ರಚಿಸಬೇಕಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲದಿದ್ದರೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು, ಇಲ್ಲದಿದ್ದರೆ ಕಾವ್ಯವನ್ನು ರಚಿಸಬಾರದು. ರಚಿಸಿದರೆ ಎಣ್ಣೆ ಮತ್ತು ತುಪ್ಪಗಳ ಮಿಶ್ರಣದಂತಿರುತ್ತದೆ, ಅದನ್ನು ನಾವು ಮಾಡಬಾರದು ಎಂದು ಹೇಳಿದ್ದಾರೆ. ಈಗಿನ ಕಾಲಕ್ಕೆ ಇತಿಹಾಸದ ಸೂಕ್ಷ್ಮ ಗುರುತಿಸಲಾಗುವ ಬೇಲೂರು, ಹಳೆಬೀಡು ದೇವಸ್ಥಾನಗಳನ್ನು ಇತ್ತೀಚಿನ ಕಾಲಕ್ಕೆ ನಶಿಸಿ ಹೋಗುತ್ತಿದೆ. ಏಕೆಂದರೆ ಜನರು ತಮ್ಮ ಇದರಿಂದ ನಶಿಸಿದೆ. ಎಲ್ಲರಲ್ಲಿ ಕೇಳಿಕೊಳ್ಳುವುದು ಏನಪ್ಪ ಎಂದರೆ, ಎಲ್ಲರೂ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಇದು ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಾನು ಹೀಗೆ ಕನ್ನಡ ನಾಡು ಮೊದಲು ಹೇಗಿತ್ತು, ಹೇಗಾಗಿದೆ ಎಂದು ಹೇಳುತ್ತೇನೆ. ಕನ್ನಡವನ್ನು ಮೊದಲು ಜನರು ಅಭ್ಯಾಸ ಮಾಡದೇ ಇದ್ದರೂ ಕಾವ್ಯವನ್ನು ಪ್ರಯೋಗ ಮಾಡುವಷ್ಟು ಬುದ್ಧಿಶಾಲಿಯಾಗಿದ್ದರು. ಆಗಿನ ಕಾಲಕ್ಕೆ ಯಾರೂ ಕಲಿಯಲೇ ಇಲ್ಲ. ಆದರೂ ಅವರು ತಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ಕನ್ನಡದಲ್ಲಿ ಕಾವ್ಯ ಪ್ರಯೋಗ ಮಾಡುತ್ತಿದ್ದರು. ಮೊದಲು ಹೇಳುತ್ತಿದ್ದರು, ಬ್ರಾಹ್ಮಣರು ಸಂಸ್ಕೃತದಲ್ಲಿ ಮಾತ್ರ ದೇವನನ್ನು ಪೂಜಿಸಿದರೆ ದೇವರು ಮೆಚ್ಚುತ್ತಾರೆ ಎಂದು ಹೇಳುತ್ತಿದ್ದರು. ಆ ಸಮಯದಲ್ಲಿ ಕನಕದಾಸರು ಕನ್ನಡದಲ್ಲಿ ಪೂಜಿಸಿದರೆ ಏಕೆ ಪೇಳುವನು ಎಂದು ಅವರು ಕನ್ನಡದಲ್ಲಿ ಹೇಳಿಕೊಂಡರು. ಕನ್ನಡ ಎಷ್ಟು ಸೊಗಸಾಗಿದೆ ಎಂದರೆ, ಕನ್ನಡವನ್ನು ಲಿಪಿಗಳ ರಾಣಿ ಎಂದು ಕರೆಯುತ್ತಾರೆ. ಮತ್ತು ಈ ಲಿಪಿಗೆ 2000 ವರ್ಷಗಳು ಇಂದು ಪುರಾತನವಾದ ಆಧಾರವಿದೆ. ನಮ್ಮ ಕನ್ನಡವು ಎಲ್ಲರ ಬಳಿ ಹೇಳಬೇಕಾದರೆ ನಮಗೆ ತುಂಬ ಹೆಮ್ಮೆಯಾಗುತ್ತದೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.